ಕರ್ಕೊಂಬಂದು ರೋಡ್ ಕ್ಲೀನ್ ಮಾಡಾದ್ಮೇಲೆ ಕಕ್ಕ ಮಾಡಿಸೋಗಿರ್ತಾರೆ ಹೋಮ್ ಇದು. ಬಿಕಾಸ್ ಸ್ಕೂಲಲ್ಲಿ ನಿಮಗೆ ಏನು ಹೇಳ್ಕೊಡಲ್ಲ, ದುಡ್ಡು ಮಾಡೋದು ಹೇಳ್ಕೊಡಲ್ಲ. ಎಲ್ಲಿಗೆ ಹೋಗ್ತಿದ್ದೀನೋ ನೀವು ಯಾವುದೇ ಪೊಲಿಟಿಷಿಯನ್ಸ್ನ ನೋಡಿ ಎಲ್ಲ ಅರ್ಧ ಬರ್ಧ ಕುತ್ತಾ ಚಾಪು. ಹಲಸಿನಹಣ್ಣು ಸೀಸನ್ನು. ಸೊ ಇವತ್ತು ನಾವು ಹಲಸಿನಹಣ್ಣು ತೊಗೊಂಡು ಬರೋದಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲಿ? ಯಶವಂತಪುರ. ಸ್ವಲ್ಪ ಕಡಿಮೆ ರೇಟಿಗೆ ಸಿಗುತ್ತೆ. ಆಮೇಲೆ ಅಂದರೆ ಚಾಯ್ಸ್ ಇರುತ್ತೆ. ಕಡಿಮೆ ರೇಟ್ ಅನ್ನೋದಕ್ಕಿಂತ ನನಗೆ ನಮ್ಗೆ ಯಾವ್ದು ಬೇಕೋ ಅದು ನಾವು ಆರಿಸ್ಬಿಟ್ಟು ತೊಗೋಬೋದು. ಇಲ್ಲೆಲ್ಲಾದರೂ ಹೋದರೆ ಒಂದೋ ಎರಡೋ ಇಟ್ಕೊಂಡಿರ್ತಾರೆ ಅಂಗಡೀಲಿ, ತೊಗೋಬೇಕಾದ್ರೆ ಅದನ್ನೇ ತೊಗೋಬೇಕು. ಸೊ ನಮಸ್ಕಾರ. ಯಾಕೆ ಆಕ್ಸಿಡೆಂಟ್ ಆತ? ಓ ಕ್ಯಾ ಹೇಗೆ ಅಡ್ಡ ಬರ್ತಾರೆ ಮಾರ್ರೆ. ನಾವು ಸಿಟಿಲಿ ಓಡಾಡಬೇಕಾದ್ರೆ ನಮ್ಮ ಹತ್ರ ದೊಡ್ಡ ಬೈಕ್ ಇದ್ರೂ ಸ್ಕೂಟಿಲಿ ಓಡಾಡೋದ್ರಲ್ಲಿ ಒಂಥರ ಮಜಾ ಇದೆ, ತುಂಬ ಕಡಿಮೆ ಇದೆ. ಈ ಏರಿಯಾದಲ್ಲಿ ನನಗೊಂದು ಇಷ್ಟ ಆಗಿಲ್ದಿರೋದು ಏನಂತ ಅಂದರೆ, ಬೆಳಗ್ಗೆನೇ ಬಂದು ಪಾಪ ಆ ಪೌರ ಕಾರ್ಮಿಕರು ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಮಾಡಿ ಹೋಗ್ತಾ ಇರ್ತಾನೆ. ಈ ಜನಗಳಿಗೆ ಇನ್ನೊಂದು ಅರ್ಥ ಆಗ್ದಿಲ್ದೇ ಇರೋದು ಏನಂದರೆ, ಅವರು ಒಂದು ನಾಯಿ ಸಾಕೊಂಡಿದ್ದ ತಕ್ಷಣ ಆ ನಾಯಿನ ಕರ್ಕೊಂಬರೋದು. ಇಲ್ಲೇ ನೋಡಿ, ಇವಾಗ ಅಲ್ಲೊಬ್ಬನ ನೋಡಿದ್ರಿ, ಇವಾಗ ಇಲ್ಲೊಬ್ಳು. ಆ ನಾಯಿನ ಕರ್ಕೊಂಬಂದು ರೋಡ್ ಕ್ಲೀನ್ ಮಾಡಾದ್ಮೇಲೆ ಕಕ್ಕ ಮಾಡಿಸೋಗಿರ್ತಾರೆ. ಏನು ಸೆನ್ಸೋ ಏನೋ ಗೊತ್ತಿಲ್ಲ. ರೋಡ್ ಫುಲ್ ಕ್ಲೀನ್ ಇರುತ್ತೆ, ಬಟ್ ಆ ಕಡೆ ಈ ಕಡೆ ಫುಟ್ಪಾತಲ್ಲೇ ಕಕ್ಕ ಮಾಡಿಸಿರ್ತಾರೆ. ಅವ್ರ ಪೌರ ಕಾರ್ಮಿಕರನ್ನ ಬೈತಾ ಇರ್ತಾರೆ, ಇವರು ಸರಿ ಕ್ಲೀನ್ ಮಾಡಿಲ್ಲ ಅಂತ. ದ ಒನ್ ಹೂ ಮೇಕ್ಸ್ ದ ಮೆಸ್ ಶುಡ್ ಕ್ಲೀನ್ ಇಟ್. ಆವಾಗಲೇ ನಾವು ಸಿಟಿನ ಕ್ಲೀನ್ ಇಟ್ಕೊಳ್ಳೋಕ್ಕಾಗೋದು. ನಾವು ಚೂರು ತಗೋಣ. ಏನಾದ್ರು ಅಲ್ಕಮತ್ ಬಂದಿದ್ದು ಯಾರ್ರಿ ಅದು? ಮಾರ್ನಿಂಗ್ ಎಲ್ಲ ಎಷ್ಟು ಬ್ಯುಸಿ ಇರ್ತಾರಲ್ಲ. ವರ್ಕ್ ಫ್ರಮ್ ಹೋಮ್ ಇದ್ಬಿಟ್ರೆ ನಮ್ದು ಎಷ್ಟು ಮಜಾ. ವರ್ಕು ಮಾಡೋ, ಮಜಾನೂ ಮಾಡೋ. ಹೋಮ್ ಇದು. ಆಂಟಿ ದಿಗ್ಲು ಬಿದ್ದು ಹೋಗಿದ್ರು ಮಾರ್ರೆ. ಗಾಡ್. ಸ್ಕೂಲ್ ಈ ವ್ಯಾನ್ ನೋಡ್ತಿದ್ದಾಗ ನನಗೆ ಒಂದು ಥಿಂಗ್ಸ್ನ ಹೇಳಬೇಕು ಅನಿಸುತ್ತೆ. ಬಟ್ ಅದು ರೈಟ್ ಆರ್ ರಾಂಗ್, ಒಂದು ನನ್ನ ಪರ್ಸೆಪ್ಷನ್ ಹೇಳ್ತೀನಿ. ಇವಾಗಲಿನ ಒಂದು ಸ್ಕ್ಯಾಮ್ ಅಂತ ಅಂದರೆ, ಈ ಜನ್ರೇಷನ್ ಸ್ಕ್ಯಾಮ್ ಅಂತ ಅಂದರೆ ಇನ್ನೇನಿಲ್ಲ, ಅದು ಸ್ಕೂಲ್. ಬಿಕಾಸ್ ಸ್ಕೂಲಲ್ಲಿ ನಿಮಗೆ ಏನು ಹೇಳ್ಕೊಡಲ್ಲ, ದುಡ್ಡು ಮಾಡೋದು ಹೇಳ್ಕೊಡಲ್ಲ, ಒಬ್ಬರ ಮುಂದೆ ಬಿಹೇವ್ ಮಾಡೋದು ಹೇಳ್ಕೊಡಲ್ಲ, ಕಮ್ಯುನಿಕೇಷನ್ ಸರಿ ಗೊತ್ತಿಲ್ಲ. ಜಸ್ಟ್ ನಿಮ್ಮ ಮೆಮೊರಿನ ಲೋಡ್ ಮಾಡ್ತಾ ಹೋಗ್ತಾ ಇರ್ತಾರೆ. ಸಿಲೆಬಸ್ ಅಂತಾರೆ, ಆ ಸಿಲೆಬಸ್ಸಲ್ಲಿ ಏನು ಕರಿಕ್ಯುಲಮ್ಸೂ ಇರೋಲ್ಲ. ಕೆಲವೊಂದು ಥಿಂಗ್ಸ್ ಏನಿರ್ತವೆ ಅವನ್ನ ಅವ್ರು ಹೇಳೇ ಕೊಡೋಲ್ಲ. ಜಸ್ಟ್ ಅವ್ರು ನಮ್ಗೆ ಏನು ಹೇಳ್ಕೊಡ್ತಾರೆ ಅಂತಂದರೆ, ಟು ಬಿಕಮ್ ಸ್ಲೇವ್, ಟು ಫಾಲೋ ದ ರೂಲ್ಸ್, ಟು ಡೋಂಟ್ ಬ್ರೇಕ್ ದ ರೂಲ್ಸ್. ಎಲ್ಲಿಗೆ ಹೋಗ್ತಿದ್ದೀನೋ? ನಿಮ್ಮನ್ನ ಸ್ಲೇವ್ ಆಗಿ ಮಾಡ್ಕೊಳ್ಬೇಕು ಅಂತ ಅಂದರೆ ಇನ್ನೇನು ಮಾಡಬೇಕಾಗಿಲ್ಲ. ನಿಮ್ಮನ್ನ 16 ಇಯರ್ಸ್ ಗಂಟ ಸ್ಕೂಲಿಗೆ ಕಳಿಸಿದ್ರೆ ಸಾಕು, ಯು ವಿಲ್ ಬಿ ಎ ಸ್ಲೇವ್. ನೀವು ಯಾವುದೇ ಪೊಲಿಟಿಷಿಯನ್ಸ್ನ ನೋಡಿ ಎಲ್ಲ ಅರ್ಧ ಬರ್ಧ ಕುತ್ತಾ ಚಾಪು. ಯಾರು ಚೆನ್ನಾಗಿ ಓದ್ಕೊಂಡು ಒಳ್ಳೆ ಮಾರ್ಕ್ಸ್ ತಗೊಂಡು 10th PU ಎಲ್ಲ ಫುಲ್ ಟಾಪ್ ಸ್ಕೋರ್ ಮಾಡಿರ್ತಾರೋ, ಕೊನೆಗೆ ಅವ್ರು ನಮ್ಮ ಥರ ಇಂಜಿನಿಯರ್ಗಳಾಗ್ತಾರೆ. ದೇ ಎಂಡ್ ಅಪ್ ಪೇಯಿಂಗ್ ದ ಟ್ಯಾಕ್ಸಸ್, ದೇ ಎಂಡ್ ಅಪ್ ಯೂಸಿಂಗ್ ಅವರ್ ಟ್ಯಾಕ್ಸಸ್. ಏನು ವಿಪರ್ಯಾಸ ಅಲ್ವಾ? ಸೊ ಐ ಕಾಲ್ ಇಟ್ ಸ್ಕ್ಯಾಮ್. ಐ ಡೋಂಟ್ ನೋ ಅದರ್ಸ್, ಬಟ್ ಐ ಕಾಲ್ ದಿಸ್ ಆ್ಯಸ್ ಸ್ಕ್ಯಾಮ್. ಹಲಸಿನಹಣ್ಣು ತೊಗೊಂಡು ಬಂದು ಮಜಾ ಮಾಡಬೇಕು ಇವತ್ತು. ತಿನ್ನೋದು ಮಜಾ ಮಾಡೋದಷ್ಟೇ, ಇನ್ನೇನಿಲ್ಲ ಹಲಸಿನಹಣ್ಣಲ್ಲಿ.
अरे हम नहीं चला रहे हैं, साला रोड ही बवासीर है, पूरा गाड़ी का शौकर बैठ गया लगता है। ಒಂದು ದಿವಸ ಮಳೆ ಆಗಿದ ತಕ್ಷಣವೇ ಬೆಂಗಳೂರು ಅದ್ರ ಓಲ್ಡ್ ಫಾರ್ಮ್ ತೊಗೊಂಡ್ಬಿಡ್ತು. ಎಷ್ಟು ಜನ ಹೇಳ್ತಿದ್ರು ಬ್ಯಾಂಗ್ಳೂರು ಇವಾಗ ಹೈದ್ರಾಬಾದ್ ಆಗ್ತಾಯಿದೆ, ಹೈದ್ರಾಬಾದ್ ಈಸ್ ಬೆಟರ್ ದನ್ ಬ್ಯಾಂಗ್ಳೂರ್, ಟೆಂಪರೇಚರ್ ಇಂಕ್ರೀಸ್ ಆಗ್ತಾಯಿದೆ, ಬಾಯಿ ಬಡ್ಕೊಂಡು ಬೊಬ್ಬೆ ಬಡ್ಕೋತಿದ್ರು. ಪ್ಲೀಸ್ ಸಿ ದಿಸ್ ದೆನ್ ಸೇ ಸಮಥಿಂಗ್. ಟೆಂಪರೇಚರ್ ಇನ್ನೂ ಇಳ್ದಿಲ್ಲ, ಐ ಅಗ್ರಿ, ಬಟ್ ಡೆಫಿನೆಟ್ಲಿ ನಿಮ್ಗೆ ಅದೊಂದು ಡಿಫ್ರೆನ್ಸ್ ಫೀಲ್ ಆಗುತ್ತೆ. ಒನ್ಸ್ ಒಂದು ರೇನ್ ಬಂದು ಹೋಗಿದ ತಕ್ಷಣವೇ ವಿಲ್ ಸ್ಟಾರ್ಟ್ ಫೀಲಿಂಗ್ ದ ಕೂಲ್ ಬ್ರೀಸ್. ಸಮ್ಟೈಮ್ಸ್ ನಾನು ಸ್ವಲ್ಪ ಡಿಪ್ರೆಷನ್ಗೆ ಹೋಗ್ತಾ ಇರ್ತೀನಿ ಅವಾಗವಾಗ, ಥಿಂಕಿಂಗ್ ದ್ಯಾಟ್ ಐ ಡಿಂಟ್ ಡೂ ಎನಿಥಿಂಗ್ ಇನ್ ಮೈ ಲೈಫ್. ಬಟ್ ಸಮ್ವೇರ್ ನನಗನ್ಸುತ್ತೆ ವಿ ಆರ್ ಲಿವಿಂಗ್ ದ ಡ್ರೀಮ್ ಆಫ್ ಸಮ್ ಅದರ್ ಪರ್ಸನ್. ಲಿಟ್ರಲಿ ಹೇಳ್ತಾ ಇದ್ದೀನಿ, 1 lakh ಸ್ಯಾಲ್ರಿ ತೊಗೊಳ್ಳೋದು ಒಬ್ಬ ಕಾಮನ್, ಐ ಮೀನ್ ನೀವು ನೋಡ್ತಾ ಇರೋವಂಥ ಸುಮಾರು ಜನಕ್ಕೆ ಅದು ಡ್ರೀಮ್. ಬಟ್ ವಿ ವಿಲ್ ಟೇಕ್ ಇಟ್ ಫಾರ್ ಗ್ರಾಂಟೆಡ್. ಅದಿಲ್ಲ ಇದಿಲ್ಲ ಲೈಫಲ್ಲಿ, ಹಂಗಾಯಿತು ಹಿಂಗಾಯಿತು ಅಂತ ಅಂದ್ಕೊಂಡು ವಿಲ್ ಎಂಡ್ ಅಪ್ ಕ್ರಿಬಲಿಂಗ್ ಅ ಲಾಟ್. ಎಷ್ಟು ಕ್ರಿಬಲ್ ಮಾಡ್ತೀವಿ ಅಂತಂದರೆ ಏನು ಇಲ್ವೇನೋ ಅನ್ನೋ ಥರ. ಬಟ್ ಇಫ್ ವಿ ಸಿ ವಿ ಆರ್ ಇನ್ ದ ಹೈಯರ್ ಸೆಗ್ಮೆಂಟ್. BMTCನ ಪೊಲೀಸ್ ಗಾಡಿ ಅಂತ ಅಂದ್ಕೊಂಡು BMTC ಅವ್ರಿಗೂ ಈ ಥರ ಗಾಡಿ ಕೊಟ್ಟಿದ್ದಾರಾ? ನೈಸ್ 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 ನೈಸ್. ಬಸ್ಸಲ್ಲಿ ಒಂದು ಟೈಮಲ್ಲಿ ಟ್ರಾವೆಲ್ ಮಾಡ್ತಾ ಇರೋ, ಇಟ್ ಈಸ್ ಫನ್ ಟು ಟ್ರಾವೆಲ್ ಇನ್ ಬಸ್, ಮೆಟ್ರೋ. ಕ್ರೌಡೆಡ್ ಇರ್ಬೋದು, ಬಟ್ ಯು ವಿಲ್ ಸಿ ಲಾಟ್ ಆಫ್ ಎಮೋಷನ್ಸ್, ಲಾಟ್ ಆಫ್ ಪೀಪಲ್, ಲಾಟ್ ಆಫ್ ಮೈಂಡ್ ಸೆಟ್ಸ್, ಲಾಟ್ ಆಫ್ ಸ್ಟ್ರಗಲ್ಸ್, ಲಾಟ್ ಆಫ್ ಸ್ಮೈಲ್ಸ್ ಆನ್ ದೇರ್ ಫೇಸ್. One who is poor, please enjoy. One who is not poor, please you guys also enjoy.